ರೈತರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಡಿಡಿಪಿಐ ಕಚೇರಿ ಬಳಿ ರೈತ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ಪ್ರತಿಭಟನೆ ನಡೆಸಿದ್ದು, ಕಳೆದ 3 ವರ್ಷಗಳಿಂದ ಜಿಲ್ಲೆಯಲ್ಲಿ ಬಹುತೇಕ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಇಲಾಖೆಯ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ಕಾನೂನಿನ ಅಡಿಯಲ್ಲಿ ಶುಲ್ಕವನ್ನು ಪಡೆದು ವಿದ್ಯಾದಾನ ಮಾಡಬೇಕೆಂದು ಒತ್ತಾಯಿಸಿದ್ದಾಗಲೂ ಕೂಡ ನಿರ್ಲಕ್ಷ್ಯ ಮಾಡಿ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಮಕ್ಕಳ ಪೋಷಕರನ್ನು ಆರ್ಥಿಕ ಶೋಷಣೆ ಮಾಡಲಾಗುತ್ತಿದೆ. ಹಾಗಾಗಿ ಪೂರ್ವ ಪ್ರಾಥಮಿಕ ಶಿಕ್ಷಣ ಮೊದಲುಗೊಂಡು ಎಲ್ಲ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಖಾಸಗಿಯವರಂತೆ ಉನ್ನತೀಕರಿಸಬೇಕು. ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಸ್ಥಿತಿಗೆ ತಂದಿರುವ ಖಾಸಗಿ ಶಾಲೆಗಳ ವಾಹನಗಳನ್ನು ಹಳ್ಳಿಗಳಿಗೆ ಬರುವುದನ್ನು ಪ್ರತಿಬಂಧಿಸಬೇಕು. ಹಳ್ಳಿಗಳಲ್ಲಿ ಇರುವ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ದ್ವಿಗುಣಗೊಳ್ಳಲು ಕ್ರಮ ಕೈಗೊಳ್ಳಬೇಕು. ಆ ಮುಖಾಂತರ ಶಿಕ್ಷಣ ಬಡವರ ಮಕ್ಕಳಿಗೆ ಕೈಗೆಟುಕುವಂತೆ ಆಗಬೇಕು. 2024-25ನೇ ಸಾಲಿಗೆ 10ನೇ ತರಗತಿ ಮತ್ತು 12ನೇ ತರಗತಿಯ ಫಲಿತಾಂಶ ಕುಸಿತವಾಗಿರುವ ಶಾಲಾ ಕಾಲೇಜುಗಳಲ್ಲಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಸೇರಿದಂತೆ ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸುವ ಮೂಲಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಜುಲೈ ಮುಗಿದ ಆಗಸ್ಟ್ 1ನೇ ತಾರೀಕು ಅಂತ ತಗೊಳ್ತಾರೆ. ಈ ಬಂಧುಗಳೇ, ವೈಫಲ್ಯತೆ ಎಲ್ಲಿಯೂ ಕೂಡ ಇತಿಹಾಸವನ್ನು ಅರ್ಥ ಮಾಡಿಸುವಂತಹ, ಭವಿಷ್ಯದ ಭದ್ರವಾದ ದೇಶವನ್ನು ಕಟ್ಟುವಂತಹ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ವಿದ್ಯಾವಂತರು ಅವಿದ್ಯಾವಂತರಿಗಿಂತ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ಎಂತಹ ಶಿಕ್ಷಣವನ್ನು ತಮ್ಮ ಇಲಾಖೆಯಿಂದ ಪೂರೈಸಿದ್ದೀರಿ ಅನ್ನೋದು ಕೂಡ ಸ್ಪಷ್ಟ ನಿದರ್ಶನ. ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ನಾವು ನಿಮಗೆ ಪ್ರಶ್ನೆ ಮಾಡಬೇಕಾಗಿದೆ. ನೋಡಿ, ಕಳೆದ ವರ್ಷನೂ ಕೊಡಿ ಬಂದಾಗ ಶುಲ್ಕ ವಸೂಲಿ ಮಾಡ್ಕೊಂಡ್ರು. ನಾವಿವತ್ತೇ ಹೇಳ್ತಾ ಇದ್ದೀವಿ, ಎಲ್ಲ BEOಗಳು ಬಹಳ ನಾಟಕೀಯವಾಗಿ ಎಲ್ಲ BEOಗಳಿಗೆ ಫೋನ್ ಮಾಡಿ ನಮ್ಮ ಎದುರಿಗೆ ಮಾತಾಡಿ, ಇಲ್ಲ ಸರ್ ಎಲ್ಲ ಕರೆಕ್ಟ್ ಆಗಿದೆ, ನಾವು ಸ್ಟ್ರಿಕ್ಟ್ ಆಗಿ ನಡ್ಕೊಳ್ತೀವಿ ಅಂತ ಎಲ್ಲ ಹೇಳಿಸಿ ಕಳಿಸಿದ್ದು ಹೌದು. ಆದರೆ ಯಾವುದೇ ಪರಿವರ್ತನೆ ಆಗಲಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಬಹಳ ಗಂಭೀರವಾಗಿ ನಾವು ಇವತ್ತು ಶಿಕ್ಷಣ ಇಲಾಖೆಯನ್ನು ತಗೊಳ್ಳದೆ ಹೋದ್ರೆ ದೇಶ ಭ್ರಷ್ಟ ಆಗ್ಲಿಕ್ಕೆ, ಅಯೋಗ್ಯ ಪ್ರಜೆಗಳನ್ನ ಈ ದೇಶಕ್ಕೆ ನಾವು ಕೊಡ್ಲಿಕ್ಕೆ ನಾವು ಕೂಡ ಕಾರಣಕರ್ತರಾಗ್ತೀವಿ. ಅದಾಗಬಾರ್ದು ಅಂತೇಳಿ ಸಮಸ್ತ ಪ್ರಜೆಯನ್ನು ಹುಟ್ಟಾಕ್ಲಿಕ್ಕೋಸ್ಕರ